ಮೂರನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್, ಇದು ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಪೂಜಾ ಗಾಂಧಿ ಮತ್ತು ಹರ್ಷಿಕಾ ಪುಣಚ್ಚ. ಪೂಜಾ, ನೀವು ಸುಮಾರು ವರ್ಷಗಳಿಂದ ಇದ್ದೀರಾ, ನೀವು ಒಂದು 2-3 ವರ್ಷ ಆಯ್ತು ಅನ್ಕೋತೀನಿ ಬಂದ ಆಲ್ರೆಡಿ. ಏನು ಇತ್ತೀಚಿನ ದಿನಗಳಲ್ಲಿ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್ಗಳು, ಫಿಲ್ಮ್ಗಳು ತುಂಬ ಕಡಿಮೆ ಆಗ್ತಾ ಇದೆ. ಹೀರೋ ಇನ್ನು ಏನಿದ್ರು ಹೀರೋ ಜೊತೆಗೆ ಬರೀ ಒಂಥರ ಗ್ಲಾಮರ್ ಆಗಿ ಹಾಡೋಕ್ಕೆ, ಕೊನೆಗೆ ಬರೋಕೆ, ಆ ಥರ ರೋಲ್ಗಳು ಜಾಸ್ತಿ ಆಗ್ತಾ ಇದೆ, ಆ ಥರ ಫಿಲ್ಮ್ಗಳು ಜಾಸ್ತಿ ಆಗ್ತಾ ಇದೆ. ಏನು ಅನಿಸುತ್ತೆ ಪೂಜಾ ನಿಮಗೆ ಇದ್ರ ಬಗ್ಗೆ? ಏನಿದೆ ಗೊತ್ತಾ, ಫೈನಲಿ ಎಟ್ ದ ಎಂಡ್ ಆಫ್ ದ ಡೇ ಕೊನೆಯಲ್ಲಿ ಇದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ. ಒಂದ್ಸತಿ ಈ ಥರದ್ದು ಪಿಕ್ಚರ್ಸು ಬರುತ್ತೆ, ನನಗೂ ತುಂಬ ಬರುತ್ತೆ. ಬಟ್ ಹೀರೋಯಿನ್ಗೆ ಮಾಡೋಕ್ಕೆ ಕೆಲಸ ಏನೂ ಇರಲ್ಲ, ಬರೀ ಹಾಡಬೇಕು, ಇಲ್ಲ ಅಂದರೆ ಫೈಟಲ್ಲಿ ಬಂದುಬಿಟ್ಟು ರಿಯಾಕ್ಷನ್ಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಇಲ್ಲಾಂದರೆ ಬರೀ ಲವ್ ಆ್ಯಂಗಲ್ಗೆ ಕ್ಯಾರೆಕ್ಟರ್ ಇರುತ್ತೆ ಅಂತ. ಸೊ ಅದು ಆ ಥರದ್ದು ಸಿನಿಮಾ ತುಂಬ ಮಾಡಿದ್ದೀನಿ, ಸದ್ಯಕ್ಕೆ ಮನಸ್ಸು ಬರಲ್ಲ ಮಾಡೋದಕ್ಕೆ. ಸೊ ಅದು ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ದೀನಿ. ಹರೇ ರಾಮ ಹರೇ ಕೃಷ್ಣ ಚಿತ್ರ ಆಗಲಿ, ಅದು ಒಂದು ಕಮರ್ಷಿಯಲ್ ಪಿಕ್ಚರು, ಅದರಲ್ಲಿ ಒಂದು ಸಿಂಪಲ್ ಕ್ಯಾರೆಕ್ಟರ್ ಇರೋದ್ರಿಂದ ಕೂಡ ಅಟ್ಲೀಸ್ಟ್ ನನ್ನ ಕ್ಯಾರೆಕ್ಟ್ರಲ್ಲಿ ಪರ್ಫಾರ್ಮೆನ್ಸ್ ಇದೆ. ಅದು ಬರೀ ಮರ ಸುತ್ತಮುತ್ತ ಡ್ಯಾನ್ಸ್ ಮಾಡ್ತಾ ಇಲ್ಲ, ಆ ಕ್ಯಾರೆಕ್ಟ್ರಿಗೆ ಒಂದು ಮೀನಿಂಗ್ ಇದೆ ಅಂತ ಪಿಕ್ಚರ್ ಮಾಡಿದ್ದೀನಿ ನಾನು. ಈಗ ಸದ್ಯಕ್ಕೆ ಪಾಗಲ್ ರಿಲೀಸ್ ಆಗ್ತಾ ಇದೆ. PN ಸತ್ಯ ಅವರು ಹೀರೋಯಿನ್ ಓರಿಯೆಂಟೆಡ್ ಚಿತ್ರ ಮಾಡಿದ್ದಾರೆ. ಅದು ಹೀರೋಯಿನ್ ಓರಿಯೆಂಟೆಡ್ ಚಿತ್ರ? ಹೌದು. ಹಾಗಾದ್ರೆ ಪಗಲಿ ಅಂತ ಇರಬೇಕಾಗಿತ್ತು ಹೆಸರು ಆಕ್ಚುಲಿ. ಪಾಗಲ್, ಯಾಕೆಂದ್ರೆ ಆ ಹುಡುಗಿಗೋಸ್ಕರ ಎಲ್ಲ ಪಾಗಲ್ ಆಗ್ಬಿಡ್ತಾರೆ, ಅದಕ್ಕೆ ಪಾಗಲ್. ಓಕೆ, ವಂಡರ್ಫುಲ್. ಹರ್ಷಿಕಾ, ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ನನ್ನ ಪ್ರಕಾರ ಕನ್ನಡದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದೇ ಕಮ್ಮಿ. ಬಿಕಾಸ್ ಬೇರೆ ಲ್ಯಾಂಗ್ವೇಜಸಲ್ಲಿ ತಮಿಳ್ ತೆಲುಗುನಲ್ಲೆಲ್ಲ ಎಂಥ ಸಿನಿಮಾ ಮಾಡಿದ್ರು ಜನ ವೀಕ್ಷಿಸ್ತಾರೆ, ಯಾಕಂದರೆ ಅಲ್ಲಿನ ಜನಕ್ಕೆ ಎರಡೇ ಕೆಲಸ, ಒಂದು ಪಾಲಿಟಿಕ್ಸ್, ಒಂದು ಸಿನಿಮಾ ನೋಡೋದು. ಬಟ್ ಇಲ್ಲಿ IT ಪ್ರೊಫೆಷನಲ್ಸ್ ಇದ್ದಾರೆ, ತುಂಬ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆ ಟೈಮ್ ಸಿಗಲ್ಲ ಸಿನಿಮಾ ನೋಡೋದಕ್ಕೆ. ನೋಡಿ, ಈಗ ಹಿಂದಿ ಎಲ್ಲ ನೋಡ್ತಾರೆ, ತೆಲುಗು ಎಲ್ಲ ನೋಡ್ತಾರೆ, ತಮಿಳ್ ಎಲ್ಲ ನೋಡ್ತಾರೆ, ಎಲ್ಲ ಕಡೆ ಚಿತ್ರ ಬರುತ್ತೆ ಹೀರೋ ಓರಿಯೆಂಟೆಡ್ ಕೂಡ. ಬಟ್ ಏನಿದೆ ಅಂತ ನಾವು ಹೇಗೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಆಮೇಲೆ ನೀವು ನೋಡಿ, ನಮ್ಮ ಇಂಡಸ್ಟ್ರಿಲಿ ನೋಡಿ, ಹಿಂದೆ ಮಾಲಾಶ್ರೀ ಮೇಡಮ್ದು ಎಷ್ಟೋ ಪಿಕ್ಚರ್, ಶಿ ವಾಸ್ ಲೈಕ್ ಅ ಸ್ಟಾರ್, ಶಿ ಈಸ್ ಅ ಸ್ಟಾರ್. ಆ್ಯಂಡ್ ಹೆಂಗೆ ಅವರು ಇಷ್ಟೊಂದು ಪಿಕ್ಚರ್ ಮಾಡಿದ್ರು, ಜನ ಎಕ್ಸೆಪ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾವ ರೀತಿ ಜನ ಪೋರ್ಟ್ರೇ ಮಾಡಿದ್ದಾರೆ, ಅವ್ರ ಕ್ಯಾರೆಕ್ಟರ್ಸ್ನ, ಹಾಡಾಗಲಿ ಡೈಲಾಗ್ಸ್ ಆಗಲಿ, ಅವ್ರಿಗೆ ಒಂದು ಪ್ರೆಸೆಂಟೇಷನ್ ಇತ್ತು. ಸೊ ಆ ಥರದ್ದು ಪ್ರೆಸೆಂಟೇಷನ್ ಇವತ್ತು ಸಿಕ್ಕಿದ್ರೆ ಡೆಫಿನೆಟ್ಲಿ. ನಿಮಗೆ ಆ ಥರ ಸಿಕ್ಕರೆ ಮಾಡ್ತೀರಾ ಫೈಟ್ ಮಾಡೋಂಥದ್ದು ಪೂಜಾ? ಫೈಟ್ ಗೊತ್ತಿಲ್ಲ, ನಾನು ಇನ್ನೂ ಮೆಂಟಲಿ ಪ್ರಿಪೇರ್ ಇಲ್ಲ. ಬಟ್ ಹೌದು, ಟ್ರೈ ಮಾಡ್ತೀನಿ. ನಾನು ತುಂಬ ಆ್ಯಕ್ಚುಲಿ ನನಗೆ ಪೂಜಾ ಗಾಂಧಿ ಅಂದರೆ ಎಕ್ಸ್ಪೆರಿಮೆಂಟ್. ನಾನು ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ. ನನಗೆ ಚಾಲೆಂಜಸ್ ತಗೊಳ್ಳೋಕೆ ತುಂಬ ಇಷ್ಟ. ಈ ಥರದ್ದು ಕ್ಯಾರೆಕ್ಟರ್ ಬಂದರೆ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ. ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಬರ್ತಿದೆ. ಇವಾಗ ನಾನು ಮಾಡ್ತಿರೋ ಪರಿ ಕೂಡ, ಪರಿ ಅಂದರೆ ಏಂಜಲ್ ಸಿನಿಮಾ ಪೂರ್ತಿ ನನ್ನನ್ನು ಒಂದು ಅಪ್ಸರೆ ಥರ, ಒಂದು ಏಂಜಲ್ ಥರನೇ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಬರ್ತಿದೆ ಸಿನಿಮಾ, ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಬರ್ತಿದೆ. ಪೂಜಾ ಅವರು ಸುಮಾರು ಮಾಡಿದ್ದಾರೆ. ಬಟ್ ಅದನ್ನು ವೀಕ್ಷಕರು ಹೆಂಗೆ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನಮ್ಗೆ ಗೊತ್ತಾಗೋದು ಅಲ್ಟಿಮೇಟ್ಲಿ ಪ್ರೇಕ್ಷಕರ ರೆಸ್ಪಾನ್ಸ್ ಮೇಲೆ. ಪ್ರೇಕ್ಷಕರು ಒಳ್ಳೆ ರೆಸ್ಪಾನ್ಸ್ ಸಿಕ್ಕರೆ ಅದು ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಸೊ ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಫಿಮೇಲ್ ಡೈರೆಕ್ಟರ್ಸ್ ಕೂಡ ತುಂಬ ಕಡಿಮೆ ಇದ್ದಾರೆ. 4 ಜನ ಹೇಳ್ಬೋದು, ಅದು ಬಿಟ್ಟರೆ ತುಂಬ ಕಡಿಮೆ. ಇನ್ನು ಕೆಲವು ಹೀರೋಗಳೇ ಡೈರೆಕ್ಟರ್ ಆಗ್ತಿದ್ದಾರೆ, ಅಂದರೆ ಮೇಲ್ ಹೀರೋಗಳು ಡೈರೆಕ್ಟರ್ ಆಗ್ತಿದ್ದಾರೆ. ಪೂಜಾ, ನೀವು ಅಥವಾ ಹರ್ಷಿಕಾ, ನೀವು ಇವತ್ತಲ್ಲ ನಾಳೆ ಯಾವಾಗೋ ನಾಡಿದ್ದು ಡೈರೆಕ್ಟರ್ ಆಗಬಹುದು ಅಂತ ಅನ್ಸುತ್ತೆ? ಇಲ್ಲ, ನಾನು ಡೈರೆಕ್ಟರ್ ಯಾವತ್ತೂ ಆಗಲ್ಲ. ಯಾಕೆ? ಇಲ್ಲ, ಅದು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ಯಾವುದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇಲ್ಲ. ನೋ, ಐ ಆಮ್ ಎನ್ ಆ್ಯಕ್ಟರ್. ನಾನು ಆ್ಯಕ್ಟರ್ ಥರನೇ ಚೆನ್ನಾಗಿದ್ದೀನಿ. ಬಟ್ ಹೌದು, ನನಗೆ ಮುಂದೆ ಫ್ಯೂಚರ್ದಲ್ಲಿ ನನಗೆ ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ತುಂಬ ಒಳ್ಳೆ ಜನಗೆ, ಹೊಸ ನ್ಯೂ ಕಮರ್ಸ್ಗೆ ಕೆಲಸ ಕೊಡ್ತೀನಿ, ಏನೋ ಮಾಡ್ತೀನಿ ನಾನು. ಅದು ಇಲ್ಲೇ ಮಾಡ್ತೀರಾ ನೀವು? ಇಲ್ಲೇ ಕರ್ನಾಟಕದಲ್ಲಿ. ಹರ್ಷಿಕಾ, ತಾವು? ನನಗೆ ಹೊಸ ವಿಷಯನ ಕಲಿಯೋದು ತುಂಬ ಇಷ್ಟ. ಏನು ಹೊಸದಿದ್ರೂ ನಂಗೆ ಕಲಿಯೋದು ಇಷ್ಟ. ನನಗೆ ಪೋಸ್ಟ್ ಪ್ರೊಡಕ್ಷನ್ ಪಾರ್ಟ್ ತುಂಬ ಇಷ್ಟ. ಎಡಿಟಿಂಗ್ ಆಗಲಿ, ಸೌಂಡ್ ಮಿಕ್ಸಿಂಗ್ ಆಗಲಿ, ಮತ್ತು ಗ್ರಾಫಿಕ್ ಡಿಸೈನಿಂಗ್, ಇದೆಲ್ಲ ತುಂಬ ಇಷ್ಟ. ಸೊ ಈ ಥರ ಕೋರ್ಸ್ ಮಾಡೋಣ, ಎಡಿಟಿಂಗ್ ಕೋರ್ಸ್ ಇಲ್ಲ ಸೌಂಡ್ ಮಿಕ್ಸಿಂಗ್ ಕೋರ್ಸ್, ಇದೆಲ್ಲ ತುಂಬ ಇಷ್ಟ ನನಗೆ. ಈಗ ನಾವು ಇನ್ನೊಂದು ಹೀರೋಯಿನ್ಸ್ ಬಗ್ಗೆ ಮಾತಾಡಿದಾಗ ಗ್ಲಾಮರ್ ಬಗ್ಗೆ, ಈ ಗ್ಲಾಮರ್ ಪಾತ್ರಕ್ಕೆ ಅವಶ್ಯಕತೆ ಇದ್ದರೆ ಮಾಡ್ತೀನಿ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಕೆಲವೊಬ್ರು ನಾನು ನೋ ಟು ಗ್ಲಾಮರ್, ಎಕ್ಸ್ಪೋಸ್ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಈ ಎಕ್ಸ್ಪೋಸ್ ಮಾಡೋದಕ್ಕೂ ಗ್ಲಾಮರ್ಗೂ ಏನು ಡಿಫ್ರೆನ್ಸ್, ಅಂತರ ಎಲ್ಲಿದೆ ಈ ವಲ್ಗ್ಯಾರಿಟಿಗೂ ಗ್ಲಾಮರ್ಗೂ ನಿಮ್ಮ ಪ್ರಕಾರ? ಏನಿದೆ ಗೊತ್ತಾ, ನೋಡಿ, ಒಂದು ಅಭಿನೇತ್ರಿ ಆದಮೇಲೆ ನಾನು ಗ್ಲಾಮರಸ್ ರೋಲ್ ಮಾಡಲ್ಲ, ಇಲ್ಲ ಅಂದರೆ ಹೋಮ್ಲಿ ಕ್ಯಾರೆಕ್ಟರ್ ಮಾಡಲ್ಲ, ಅದು ಹೇಳೋಕ್ಕಾಗಲ್ಲ. ಒಂದು ಆ್ಯಕ್ಟ್ರೆಸ್ ಆಗಿ ಅಂದರೆ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ಆಲ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ನಾನು ಚಿಕ್ಕ ಬಟ್ಟೆ ಹಾಕಲ್ಲ, ಇದು ಹಾಕಲ್ಲ, ಅದು ಸ್ಟೋರಿ ಬಂದರೆ ಅದೆಲ್ಲ ಐ ಥಿಂಕ್ ಇಟ್ಸ್ ಆಲ್
ನಾನು ತುಂಬ ಡೈರೆಕ್ಟಾಗಿ ಮತ್ತು ತುಂಬ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಕೂಡ ತುಂಬ ಗ್ಲಾಮ್ರಸ್ ರೋಲ್ಸ್ ಮಾಡಿದ್ದೀನಿ. ಓಕೆ, ಒಂದು ಆ್ಯಕ್ಟ್ರೆಸ್ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜು. ಯು ಕ್ಯಾನ್ ಸೇ ದಟ್ ಓಕೆ ನಾನು ಬರೀ ಹೋಮ್ಲಿ ಕ್ಯಾರೆಕ್ಟರ್ಸ್ ಮಾಡ್ತೀನಿ, ನಾನು ಬರೀ ಗ್ಲಾಮ್ರಸ್ ರೋಲ್ಸ್ ಮಾಡ್ತೀನಿ, ಇಲ್ಲ. ಒಂದು 100% ಆ್ಯಕ್ಟ್ರೆಸ್ ಆಗೋದಕ್ಕೆ ಯು ಹ್ಯಾವ್ ಟು ಎಕ್ಸ್ಪೆರಿಮೆಂಟ್ ವಿತ್ ಆಲ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ಅದಕ್ಕೆ ಹೇಳಿದೆ, ಒಂದು ಗ್ಲಾಮರ್ ಅಂದರೆ ವಲ್ಗ್ಯಾರಿಟಿ, ಒಂದು ಥಿನ್ ಲೈನ್. ಅದಕ್ಕೆ ನಿಮಗೂ ಕೂಡ ಸ್ವಲ್ಪ ಯು ಶುಡ್ ಆಲ್ಸೋ ಥಿಂಕ್ ಹೌ ವಾಟ್ ಕೈಂಡ್ ಆಫ್ ಡ್ರೆಸ್ಸಸ್ ಯು ಕ್ಯಾನ್ ಕ್ಯಾರಿ. ಸ್ವಲ್ಪ ಡ್ರೆಸ್ಸಸ್ ನಾವು ಹಾಕ್ತೀವಿ, ಅದು ಮೇ ಬಿ ವಲ್ಗರಾಗಿ ಕಾಣಿಸುತ್ತೆ. ಸ್ವಲ್ಪ ಬೇರೆ ಥರ ಡ್ರೆಸ್ಸಸ್ ಹಾಕಿದ್ರೆ ಇಟ್ ವಿಲ್ ಲುಕ್ ಗ್ಲಾಮರಸ್. ಸೊ ಇದು ತುಂಬಾ ಒಂದು ನೀವು ಹೇಳಿದ್ರಲ್ಲ ಥಿನ್ ಲೈನು ಅಷ್ಟೇ. ಹರ್ಷಿಕಾ? ನನ್ನ ಪ್ರಕಾರ ಅದೇ ವಲ್ಗ್ಯಾರಿಟಿ ಅನ್ನೋದು ನಮ್ಮಲ್ಲೇ ಇದೆ, ನಾವೇ ತೋರಿಸ್ಕೊಳ್ಳೋದು. ನಾವೇನು ಯೋಚನೆ ಮಾಡ್ತೀವಿ, ನಾವು ಬಟ್ಟೆ ಏನು ಹಾಕೊಳ್ತೀವಿ ಅದ್ರ ಮೇಲೆ ನಮಗೆ ಗೊತ್ತಿರುತ್ತೆ. ನಾವು ಹೆಂಗೆ ಕಾಣಿಸ್ತೀವಿ ಹಾಗೆ ನಾವು ಬೇರೆಯವ್ರಿಗೂ ಕಾಣಿಸ್ಕೊಳ್ತೀವಿ. ನಮಗೆ ನಾವು ಕೆಟ್ಟದಾಗಿ ಕಾಣಿಸ್ತಿದ್ದೀವಿ ಅಂದರೆ ಬೇಡ ಹಾಕೋದು. ನನ್ನ ಪ್ರಕಾರ ಏನಂದರೆ, ಇವಾಗ ಗ್ಲಾಮರ್ ಯು ಶುಡ್ ಲುಕ್ ಸ್ಮಾರ್ಟ್. ಹಾಕೊಂಡ್ರೆ ಜನ ಫೀಲ್ ಸ್ಮಾರ್ಟ್, ಯು ಶುಡ್ ಲುಕ್ ಸ್ಮಾರ್ಟ್. ನೀವು ಕಾನ್ಫಿಡೆಂಟ್ ಇರಬೇಕು. ನೀವು ಹಾಕೊಂಡಿದ ತಕ್ಷಣ ಎಸ್ ಐ ಆಮ್ ಲುಕಿಂಗ್ ಪ್ರಿಟಿ ಅನ್ಸ್ಬೇಕು. ಈಗ ನಿಮ್ಗೆ ಅನಿಸ್ತಾ ಅಯ್ಯೋ ಅನ್ಸ್ಬಾರ್ದು. ನಮ್ಮ ಇಂಡಸ್ಟ್ರಿ ನೀವು ಹೇಳಿದಾಗ ಮೇಲ್ ಡಾಮಿನೇಟೆಡ್ ಅಂತ ನೀವು ಹೇಳಿದ್ರಿ. ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ನಾನು ಅನ್ಕೊಂಡಿರೋದು ಏನಂತಂದರೆ, ತುಂಬ ಜನ ಹೀರೋಯಿನ್ಸ್ ಅವರ ಒಂದು ಪೀರಿಯಡ್ ಇರುತ್ತಲ್ಲ, ಒಂದು ಸ್ಟಿಂಟ್ ಇರುತ್ತಲ್ಲ, ಬಂದು ತುಂಬ ಬೇಗ ಬರ್ತಾರೆ, ತುಂಬ ಬೇಗ ಹೊರಟೋಗ್ಬಿಡ್ತಾರೆ. ತುಂಬ ಬೇಗ ಅನ್ನೋದಕ್ಕಿಂತ ಬರ್ತಾರೆ, ಹೊರಟೋಗ್ಬಿಡ್ತಾರೆ. ಹೀರೋಸ್ದು ಅದು ಆ ಸ್ಪ್ಯಾನ್ ತುಂಬಾನೇ ಜಾಸ್ತಿ ಆಗುತ್ತೆ. ಹುಡುಗಿರಿಗೆ ಅಂದರೆ ಓಕೆ ಫ್ರಮ್ 18 to 28. ನೋ, ಇವತ್ತು ಟ್ರೆಂಡ್ ಚೇಂಜ್ ಆಗಿದೆ. ಯು ಕ್ಯಾನ್ ಈವನ್ ಗೋ ಅಪ್ ಟು 33, 34. ನೀವು ನೋಡಿ, ಇವತ್ತು ಐಶ್ವರ್ಯ ರಾಯ್ಗೆ ನೋಡಿ, ರಾಣಿ ಮುಖರ್ಜಿಗೆ ನೋಡಿ, ಕರೀನಾ ಕಪೂರ್ಗೆ ನೋಡಿ. ಐ ಥಿಂಕ್ ದೇ ಆಲ್ ಆರ್ ಲೈಕ್ ಐಶ್ವರ್ಯ ರಾಯ್ ಇಸ್ 36 ನೌ ಆ್ಯಂಡ್ ಶಿ ಈಸ್ ಸ್ಟಿಲ್ ಡೂಯಿಂಗ್. ಇವತ್ತು ನನಗೆ ಮೇ ಬಿ ನಾನು ಕಾಲೇಜ್ ಗೋಯಿಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾನು ತುಂಬ ಮಾಡಿದ್ದೀನಿ. ಇವತ್ತು ಓಕೆ ಐ ಆಮ್ 27, ನನಗೇನು ನಾಚಿಕಿಲ್ಲ ನನ್ನ ಏಜ್ ಹೇಳೋದಕ್ಕೆ ಯಾವತ್ತು. ಆ್ಯಂಡ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನನಗೆ ಒಂದು ಫೀಲ್ ಆಗುತ್ತೆ, ಓಕೆ ಮೇ ಬಿ ಐ ಶುಡ್ ಡೂ ಸಮಥಿಂಗ್ ಮೋರ್ ಮೀನಿಂಗ್ಫುಲ್. ಸೊ ದೇರ್ ಇಸ್ ವರ್ಕ್ ಫಾರ್ ಎವ್ರಿಬಡಿ. ಇಟ್ಸ್ ನಾಟ್ ಲೈಕ್ ದಟ್ ಯು ಹ್ಯಾವ್ ಟು ರಿಯಲಿ ವರ್ಕ್ ಟಿಲ್ ಬಟ್ it's a different thing again, Heroes will always be heroes there till 50, 60, 70. ಆಮೇಲೆ ನೀವು ಅಮ್ಮ ಆಗ್ಬೋದಲ್ವಾ? ನೋಡಿ, ನನ್ನ ಡ್ರೀಮ್ ಏನಂದರೆ ಒಂದ್ಸತಿ ಮದುವೆ ಆದಮೇಲೆ ಆ್ಯಕ್ಟ್ ಮೇ ಬಿ ಮಾಡಲ್ಲ, ಬಟ್ ನಾನು ಒಂದು ಪ್ರೊಡಕ್ಷನ್ ಹೌಸ್ ಇಟ್ಕೋಬೇಕು. ನನಗೆ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಟೆಲಿವಿಷನ್ ಎಲ್ಲ ಮಾಡಬೇಕು ಅಂತ ನನಗೆ ಇದು ನನ್ನ ಕನಸು, ನನ್ನ ಡ್ರೀಮು. ದಟ್ಸ್ ವಂಡರ್ಫುಲ್. ನಾವು ಈ ಸಂವಾದ ಮುಂದುವರಿಸೋಣ. 3ನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.